ಕ್ರಿಸ್ತನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವಾರಾಧನೆಯ ವಾಚನಗಳು ನಮಗೆ ನೀಡುತ್ತಿರುವ ಸಂದೇಶ ಮನುಜನ ಪಾಪಕ್ಕಿಂತ ದೇವರ ಪ್ರೀತಿ ಅಧಿಕ ಎಂಬುದನ್ನು ನಮಗೆ ತಿಳಿಸಿಕೊಡುತ್ತಿವೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ತಪ್ಪಿ ಹೋಗಿದ್ದ ಈಗ ಸಿಕ್ಕಿದ್ದಾನೆ. ಆದುದರಿಂದ ನಾವು ಹಬ್ಬ ಮಾಡಿ ಆನಂದಿಸುವುದು ಸಹಜವಲ್ಲವೇ ಎಂಬುವಂತೆ ದುಂದುಗಾರ ಮಗನ ಸಾಮತಿಯನ್ನು ನೋಡುತ್ತೇವೆ. ಈ ಸಾಮತಿಯ ಹಿನ್ನೆಲೆಯನ್ನು ನೋಡುವುದಾದರೆ, ಅಂದಿನ ಯಹೂದ್ಯ ಸಮಾಜದಲ್ಲಿ ಮಗನು ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವುದೆಂದರೆ ಅಪ್ಪನನ್ನು ಜೀವಂತವಾಗಿ ಮರಣಕ್ಕೆ ಗುರಿ ಮಾಡಿದಂತೆಯೇ ಸರಿ. ಅದು ಅಪರಾಧವಾಗಿತ್ತು. ಅತಿರೇಕಕ್ಕೆ ಹೋಗುವ ಮಗನನ್ನು ಅಪ್ಪ ದಂಡಿಸಲೂಬಹುದಿತ್ತು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಕಾಣಿಸಿಕೊಳ್ಳುವ ತಂದೆ ಅಂದಿನ ಕಾನೂನನ್ನು ಮುರಿದು ಮಗನಿಗೆ ಅವನ ಪಾಲಿಗೆ ಬಂದದ್ದನ್ನು ಕೊಟ್ಟು ಕಳುಹಿಸುತ್ತಾರೆ. ಅಂದಿನ ಶ್ರೀ ಸಾಮಾನ್ಯರಿಗೆ ತಂದೆಯ ಕೃತ್ಯವನ್ನು ಕಂಡು ಅವರೊಬ್ಬ ಬುದ್ಧಿಹೀನ ತಂದೆ ಎಂದು ಮೊದಮೊದಲು ಪರಿಗಣಿಸಬಹುದು. ಅಣ್ಣನ ಹೇಳಿಕೆಯ ಪ್ರಕಾರ ತಮ್ಮನು ತನ್ನ ಪಾಲಿಗೆ ಬಂದುದನ್ನು ದೂರ ದೇಶದ ವೇಶ್ಯೆಯರಿಗೆ ದುಂದುವೆಚ್ಚ ಮಾಡಿ ಬರಗಾಲದ ಪೀಡಿಗೆಗೆ ಬಲಿಯಾಗಿರಬಹುದು. ಅಂದು ಹಂದಿಗಳಿಗೆ ತಿಂಡಿಯಾಗಿದ್ದ ಕಾಳುಗಳನ್ನು ಸಹ ತಿನ್ನಲು ಸಿಗದಿದ್ದಾಗ ತಂದೆಯ ಮನೆಯ ಕೂಲಿಯಾಳುಗಳು ತೃಪ್ತಿಯಾಗಿ ತಿಂದು ತೇಗುವಷ್ಟು ಇದ್ದುದನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಾ ಬುದ್ಧಿವಂತಿಕೆಯಿಂದ ಮನೆಯತ್ತ ಹಿಂದಿರುಗುತ್ತಾನೆ. ಅಂದಿನ ಕಾಲದ ಕಾನೂನಿನ ಪ್ರಕಾರ ಅನೇಕ ದಿನಗಳ ನಂತರ ಮಗನನ್ನು ಕಂಡಾಗಲೂ ಅವನ ಹೆತ್ತ ತಂದೆ ಓಡುವುದು ಗೌರವಕ್ಕೆ ಧಕ್ಕೆ ತಂದ ಹಾಗೆ. ಆದರೂ ಇಂದಿನ ಶುಭ ಸಂದೇಶದಲ್ಲಿ ತಂದೆ ದೂರದಲ್ಲಿ ಬರುವ ಮಗನನ್ನು ಕಂಡೊಡನೆ ಅವನ ಬಳಿ ಓಡಿ ಹೋಗುತ್ತಾರೆ. ಮನೆಯಲ್ಲಿನ ಅತ್ಯುತ್ತಮ ಉಡುಪು ತಂದೆಗೆ ಮಾತ್ರ ಸೇರಿದ್ದಾಗಿರುತ್ತದೆ. ಆ ಉಡುಪನ್ನು ತಂದು ಮಗನಿಗೆ ತೊಡಿಸಿರಿ ಎಂದು ಹೇಳುತ್ತಾರೆ. ಪರಸ್ಪರ ಮುತ್ತು ಕೊಡುವುದು ಅಂದಿನ ಸಮಾಜದ ಕುಟುಂಬದ ಪದ್ಧತಿಯಾಗಿತ್ತು. ಉಂಗುರವು ತಂದೆ ಮತ್ತು ಮಗನ ಪುನರ್ಮಿಲನದ ಸಂಕೇತವಾಗಿದೆ. ಮನೆಯಲ್ಲಿ ಸೇವಕರು ಚಪ್ಪಲಿ ತೊಡುವಂತಿರಲಿಲ್ಲ. ಮಗನು ತಾನು ದೇವರಿಗೂ ಮತ್ತು ನಿಮಗೂ ವಿರುದ್ಧ ಪಾಪ ಮಾಡಿದ್ದೇನೆ, ನನ್ನನ್ನು ಒಬ್ಬ ಸೇವಕನನ್ನಾಗಿ ಸ್ವೀಕರಿಸಿ ಎಂದು ಹೇಳಿದರೂ ತಂದೆಯು ಆತನನ್ನು ಸೇವಕನೆಂದು ಪರಿಗಣಿಸುವುದಿಲ್ಲ. ತಾನು ಹೆತ್ತ ಮಗನೆಂದು ಸ್ವೀಕರಿಸುತ್ತಾ ಆತನಿಗೆ ಚಪ್ಪಲಿ ತೊಡಿಸುವಂತೆ ಸೇವಕರಿಗೆ ಆದೇಶಿಸುತ್ತಾರೆ. ಕೊಬ್ಬಿದ ಕರುವನ್ನು ಕತ್ತರಿಸಿ ಹಬ್ಬ ಮಾಡುವುದೆಂದರೆ ಊರ ಜನರಿಗೆಲ್ಲ ಭೋಜನ ಊಟ ಏರ್ಪಡಿಸಿದಂತೆಯೇ ಸರಿ. ಆನಂದ ಹಬ್ಬದ ಸಂಕೇತವಾಗಿತ್ತು. ಹಿರಿಯ ಮಗನ ಕೋಪ ತರ್ಕಬದ್ಧವಾಗಿದ್ದರೂ ತಂದೆಯ ಪ್ರೀತಿ ಅನಂತವಾದುದು. ಅಂತೆಯೇ ಪಶ್ಚಾತ್ತಾಪ ಪಡುತ್ತಾ ಭಕ್ತನಿಗೆ ದೇವರ ಪ್ರೀತಿಯ ಚೌಕಟ್ಟಿಲ್ಲ. ಪ್ರೀತಿ ಸೇರ್ಪಡೆಗೊಳಿಸಿದರೆ ಸ್ವಾರ್ಥ ಮತ್ತು ದ್ವೇಷ ಬೇರ್ಪಡಿಸುತ್ತದೆ. ಮೊದಲನೆಯ ವಾಚನದ ಹಿನ್ನೆಲೆಯನ್ನು ಕಾಣುವ ಪ್ರಯತ್ನ ಮಾಡಿದಾಗ ಇಸ್ರಾಯೇಲರು ದೇವರು ಕೊಟ್ಟ ಆಜ್ಞೆಗಳನ್ನು ಪ್ರೀತಿಯಿಂದ ಪಾಲಿಸದೆ ತಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ದುಂದುಗಾರ ಮಗನು ತನ್ನ ಸ್ವಾರ್ಥದ ನಿಮಿತ್ತ ಅಂದಿನ ಕಾಲದ ಕಟ್ಟಳೆಯನ್ನು ಮುರಿದು ತನ್ನ ಪಾಲಿಗೆ ಪ್ರೀತಿಯ ತಂದೆಯೇ ಸತ್ತನೆಂದು ಬಗೆದು ತನ್ನ ಪಾಲಿನ ಆಸ್ತಿಯನ್ನು ಹೊತ್ತು ದೂರದ ನಾಡಿಗೆ ಹೊರಡುತ್ತಾನೆ. ಪ್ರೀತಿಯೇ ಆಗಿರುವ ದೇವರನ್ನು ಮನುಷ್ಯನು ನಿರ್ಲಕ್ಷಿಸುತ್ತಾ ತನ್ನ ಇಂದ್ರಿಯ ತೃಪ್ತಿಗಾಗಿ ಎಂದು ಹೋರಾಡುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಪಾಪಕ್ಕೆ ಮರಳಿ ಬಳಿ ಬರುವ ಪ್ರತಿಯೊಬ್ಬ ಭಕ್ತನನ್ನು ದೇವರು ಪ್ರೀತಿಯಿಂದ ಕ್ಷಮಿಸಿ ಬರಮಾಡಿಕೊಳ್ಳುತ್ತಾರೆ ಮತ್ತು ಪ್ರೀತಿಯನ್ನು ಪುನಃ ಹಂಚಿಕೊಳ್ಳುತ್ತಾರೆ. ಮೊದಲನೆಯ ವಾಚನದಲ್ಲಿ ಇಸ್ರಾಯೇಲರು ಮಾಡಿದ ತಪ್ಪಿನ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ಕರುಣೆಯನ್ನು ಅಂಗಲಾಚಿದಾಗ ದೇವರು ಅವರನ್ನು ಪ್ರೀತಿಯಿಂದ ಕ್ಷಮಿಸುತ್ತಾ ಅವರ ಮೇಲಿದ್ದ ಕಳಂಕವನ್ನು ನಿವಾರಿಸುತ್ತಾರೆ. ಶುಭ ಸಂದೇಶದಲ್ಲಿ ತನ್ನ ಪಾಲಿಗೆ ತಂದೆ ಸತ್ತ ಎಂದು ಬಯಸಿದರೂ ತಂದೆ ಮಾತ್ರ ತಪ್ಪು ಎಸಗಿದ ಮಗನನ್ನು ಮನೆಗೆ ಮರಳಿದಾಗ ತುಂಬಿದ ಪ್ರೀತಿಯಿಂದ ಒಮ್ಮೆ ಸತ್ತವನು ಮತ್ತೆ ಬದುಕಿ ಬಂದಿದ್ದಾನೆ ಎಂದು ಹೇಳಿ ಅವನನ್ನು ಅಪ್ಪಿ ತಬ್ಬಿಕೊಳ್ಳುತ್ತಾನೆ. ಎರಡನೆಯ ವಾಚನದಲ್ಲಿ ಸಂತ ಪೌಲರು ದೇವರಿಗೆ
ಪಾಪಿ ಮಾನವ ಮೇಲಿರುವ ಅಮರ ಪ್ರೀತಿಯನ್ನು ತಮ್ಮ ಪುತ್ರ ಯೇಸುವಿನ ಮೂಲಕ ವ್ಯಕ್ತಪಡಿಸುತ್ತಾರೆ. ದೇವರ ಪ್ರೀತಿಯಾದರೂ ಪರ್ವತಗಳಂತೆ. ಪಾಪಕ್ಕೆ ಮರುಗುವ ಪ್ರತಿಯೊಂದು ಮನಸ್ಸನ್ನು ದೇವರು ಪ್ರೀತಿಯಿಂದ ಕ್ಷಮಿಸಿ ಮತ್ತೆ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. ನಾವು ದುಂದುಗಾರ ಮಗನ ವಿಷಯದಲ್ಲಿ ನೋಡುವುದಾದರೆ, ಮಗ ಮನ ಪರಿವರ್ತನೆ ಹೊಂದಲು ದೇವರ ವರಪ್ರಸಾದ ಮುಖ್ಯವಾಗಿರುತ್ತದೆ. ದೇವರ ವರಪ್ರಸಾದ ಆತನಲ್ಲಿ ಇದ್ದುದರಿಂದ ಆತ ತನ್ನ ಆಲೋಚನೆಗೆ ಗಮನ ಕೊಡುತ್ತಾನೆ. ತಾನು ಮಾಡಿದ ತಪ್ಪುಗಳ ಅರಿವಾಗುತ್ತದೆ. ಆ ತಪ್ಪಿನ ಅರಿವಿನಿಂದ ಎದ್ದು ಮನ ಪರಿವರ್ತನೆ ಹೊಂದುವ ಮೂಲಕ ತನ್ನ ತಂದೆಯ ಬಳಿ ಓಡಿ ಬರುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ತಂದೆಯ ಬಳಿ ಓಡಿ ಬರುವಾಗ ಮಗನ ಬದಲು ತಂದೆ ಓಡಿ ಹೋಗಿ ಆತನನ್ನು ಅಪ್ಪಿ ಮನೆಗೆ ಕರೆದುಕೊಂಡು ಬರುತ್ತಾರೆ. ನಾವು ಯಾವುದೇ ರೀತಿ ತಪ್ಪನ್ನು ಮಾಡಿ ತಂದೆ ದೇವರಿಂದ ದೂರವಾದಾಗ ನಮಗಿಂತಲೂ ಮೊದಲು ತಂದೆ ದೇವರು ನಮಗಾಗಿ ಕಾಯುತ್ತಿರುತ್ತಾರೆ ಹಾಗೂ ಅವರ ವರಪ್ರಸಾದ ಎಂದಿಗೂ ನಮ್ಮ ಮೇಲೆ ಇರುತ್ತದೆ. ಹೀಗೆ ನಾವು ಯಾವುದೇ ತಪ್ಪನ್ನು ಮಾಡಿದಾಗ ಮರಳಿ ಹಿಂಬರಲು, ಪಶ್ಚಾತ್ತಾಪದ ಮನಸ್ಸಿನಿಂದ ಹಿಂಬರಲು ದೇವರ ವರಪ್ರಸಾದ ಬಹಳ ಮುಖ್ಯವಾಗುತ್ತದೆ. ಆ ದೇವರ ವರಪ್ರಸಾದಕ್ಕಾಗಿ ನಾವು ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಓ ಪ್ರಭುವೇ, ಯೇಸುವೆ, ನೀವೇ ಪ್ರೀತಿಯಾಗಿದ್ದೀರಿ. ನಿಮ್ಮ ಪ್ರೇಮಕ್ಕೆ ಪರಿಧಿಯೂ ಇಲ್ಲ, ಚೌಕಟ್ಟೂ ಇಲ್ಲ. ಅದು ಎಲ್ಲ ಮೀರಿ ನಿಲ್ಲುವಂಥದ್ದು. ಅದನ್ನು ಹುಲುಮಾನವರಾದ ನಾವು ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟು ತಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ನಿಮ್ಮ ಕ್ಷಮಕರಗಳಲ್ಲಿ ಆಶ್ರಯ ತೆಗೆದುಕೊಳ್ಳುವ ವರವನ್ನು ಈ ತಪಸ್ಸು ಕಾಲದಲ್ಲಿ ನಮಗೆ ದಯಪಾಲಿಸರೆಂದು ಅಂಗಲಾಚಿ ಬೇಡುತ್ತೇವೆ. ಆಮೇನ್.